ಸೊ ಗೈಸ್, ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ವೆಲ್ಕಮ್ ಬ್ಯಾಕ್ ಗಾಯ್ಸ್. ನೋಡಿ, ನಿನ್ನೆ ಬ್ಯಾಂಗ್ಳೂರ್ ಟು ಹಾಸನ್ ಜರ್ನಿ ನೋಡಿದ್ರಿ. ಇದು ಊರಿಗೆ ರೀಚ್ ಆದ್ವಿ ಇವತ್ತು. ನೆಕ್ಸ್ಟ್ ಆಫ್ ಇದು. ಸ್ವಲ್ಪ ಪ್ಲ್ಯಾಂಟ್ಸ್ ಎಲ್ಲ ತಂದಿದ್ವಿ ಅಲ್ವಾ, ಅದನ್ನು ನಮ್ಮ ಮನೆ ಹತ್ರ ಇಟ್ಬಿಟ್ಟು ಅಮ್ಮನ್ನ ಮಾತಾಡಿಸ್ಕೊಂಡು ಆಮೇಲೆ ಮದುವೆ ರಿಸೆಪ್ಷನ್ಗೆ ಹೋಗೋಣ ಅಂತ ಬಂದ್ವಿ. ಎತ್ತದು ಹೊಡಿಯೋದು ಹಂಗ. ಸೊ ಗೈಸ್ ನೋಡಿ, ನಾವು ಚಿಕ್ಕಮಂಗ್ಳೂರು ಹೊರಡಬೇಕಿತ್ತು. ಆಲ್ಮೋಸ್ಟ್ ಸಂಜೆ ಆಯಿತು. ಸೊ ಪ್ಲ್ಯಾಂಟ್ಸ್ ಎಲ್ಲ ಇಟ್ಬಿಟ್ಟು ಹೋಗೋಣ ಅಂತ ಜಮೀನ್ ಹತ್ರ ಬಂದ್ವಿ. ಅಂತ ಬೀನ್ಸು, ಇದು ಟೊಮೆಟೊ ಗಿಡ, ಅಡಿಕೆ ಗಿಡ ಅಲ್ವಾ ಅಮ್ಮ ಇವು? ಅಡಿಕೆ ಗಿಡ ಅಲ್ವಾ? ನೋಡಿ ಗೈಸ್, ಅಡಿಕೆ ಸಸಿ ಇದೆಲ್ಲ ಅಡಿಕೆ ಗಿಡ. ಎಲೆ ಬೀಳ್ ಚೆನ್ನಾಗಿ ಹಬ್ಬುಂಟು. ನಮ್ಮ ಶುಂಠಿ ಒಲೆ ನೋಡೋಣ ಅಂತ ಬಂದ್ವಿ. ಆ್ಯಕ್ಚುಲಿ ಲಾಸ್ಟ್ ಇಯರ್ ಹಾಕಿ ಎಲ್ಲ ಲಾಸ್ ಆಗೋಯ್ತು ಗೈಸ್. ರೈಟ್ ಇಲ್ಲದೆ ನಾವು ಶುಂಠಿನೇ ಕೀಳಲಿಲ್ಲ. ಸೊ ಈ ವರ್ಷ ಹಾಕಿದ್ದೀವಿ, ನೋಡೋಣ ದೇವ್ರಿಗೆ ಬಿಟ್ಟಿದ್ದು ಎಂತ ಆಗುತ್ತೆ ರೇಟ್ ಎಲ್ಲ. ಆಯ್ತು ಆಂಟಿ. ಏನೋ ಕರಿಯಾ 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 ಓನೋ ಕರಿಯಾ. ನೆನ್ಪಿಟ್ಕೊಂಡು ನಾನು ಮರ್ತಿಲ್ಲ ನೋಡಿ. ಬಂದ ಅವಾಗಲೇ ಕಾರ್ ಹತ್ರ, ಅವಾಗಲೇ ಗೊತ್ತಾಯ್ತು ಸ್ಮೆಲ್ ಅವನಿಗೆ. ಒಂದ್ಸರಿ ನೋಡಿದ್ನಲ್ಲ ಸ್ಮೆಲ್ಲು. ಏನೋ ಕರಿಯಾ ಗೊತ್ತಾಯ್ತಾನ ಕರಿಯ ನಿನಗೆ ನಾನೇ ಅಂತ. ಚೂಚನೆ ಮಾಡ್ಬಿಟ್ಟೇನೋ. ಓ ಮೈ ಗಾಡ್. ಏನು ಅನ್ಕೋಬೇಡಾಕೋ, ನಂಗೆ ಸ್ವಲ್ಪ ನಾಚಿಕೆ ಜಾಸ್ತಿ. ಮುದ್ದು ಬಾ, ಮೆಲ್ಲೆ ಮೆಲ್ಲೆ ಬಾ, ಮೆಲ್ಲೆ ಬಾ. ಬಿದೋಗ್ತಿ ಆಮೇಲೆ ಜೋರಾಗಿ ಬಂದ್ರೆ. ಅದಕ್ಕೆ ಮೆಲ್ಲೆ ಬಾ. ಸೊ ಗೈಸ್, ಶುಂಠಿ ಕಳೆ ಎಲ್ಲ ಕಿತ್ತಿದ್ರು. ಇನ್ನು ಸ್ವಲ್ಪ 3 ಸಾಲ ಮಾತ್ರ ಬಾಕಿ ಇತ್ತು. ನೋಡಿ, ಶುಂಠಿ ಹಾಕ್ದಾಗಿಂದ ಕೀಳೋ ತನಕ ಕಳೆ ಬರ್ಲಿಕ್ಕೆ ಬಿಡಲೇಬಾರ್ದು, ಬ್ಯಾಕ್ ಟು ಬ್ಯಾಕ್ ಕೀಳ್ತಾನೆ ಇರಬೇಕು. ಸೊ ನಾವು ಹೊರಡ್ಲಿಕ್ಕೆ ಇನ್ನೊಂದು ½ hour ಮೇಲೆ ಟೈಮ್ ಇತ್ತು. ಸೊ ಅಷ್ಟರಲ್ಲಿ ಎಷ್ಟಾಗುತ್ತೆ ಅಷ್ಟು ಕೀಳೋಣ ಅಂತೇಳಿ ಕೀಳಿ ಸ್ಟಾರ್ಟ್ ಮಾಡ್ಕೊಂಡ್ವಿ. ಶುಂಠಿ ಕೀಳ್ಬೇಡ, ಕಳೆ ಮಾತ್ರ ಕೀಳುತ್ತೆ. ಮಾತ್ರ ಕೀಳು. ನೋಡಿ ಗಾಯ್ಸ್, ಬೆಲೆನೇ ಇಲ್ಲ. ನಾನು ಕಷ್ಟಪಟ್ಬಿಟ್ಟು ಕಳೆ ಕೀಳ್ತಾ ಇದ್ದೆ. ನನ್ನ ಹಸ್ಬೆಂಡ್ ಬಂದು ಜೀನ್ಸ್ ಹಾಕೊಂಡು ಬಂದು ಕಳೆ ಕೀಳ್ತಾ ಉಂಟಲ್ಲ, ಯಾರಾದ್ರೂ ನಂಬ್ತಾರ ನಿನ್ನನ್ನು ನಾಟಕ ಮಾಡ್ತಿದ್ದೀಯ ಅನ್ಕೋತಾರೆ ಅಂತ ಟೀಸ್ ಮಾಡ್ತಾ ಉಂಟಲ್ಲ. ಬಟ್ಟೆ ಎಲ್ಲ ನೋ ಮ್ಯಾಟರ್ ಗಾಯ್ಸ್. ನಾವು ಆ ಬಟ್ಟೆ ಹಾಕ್ತೀವಿ, ಈ ಬಟ್ಟೆ ಹಾಕ್ತಿದ್ದೀವಿ, ಅದೆಲ್ಲ ನೋ ಮ್ಯಾಟರ್. ನನಗೆ ಮಾಡಬೇಕಂತ ಇಂಟ್ರೆಸ್ಟ್ ಬಂದರೆ ಮಾಡಿಬಿಡ್ತೀನಿ. ಆ್ಯಕ್ಚುಲಿ ನಂಗೆ ಹುಷಾರಿಲ್ಲ, ಬಟ್ ನಮ್ಮ ಅತ್ತೆಗೆ ಏನೂ ಹುಷಾರಿಲ್ಲ. ಅವರು ಫುಲ್ ಕಾಲೆಲ್ಲ ಒದಿಸ್ಕೊಬಿಟ್ಟಿದ್ದಾರೆ. ಸೊ ಇದು ಬಿಟ್ಟರೆ ನಾಳೆ ಬಂದು ಕೀಳ್ತೀನಿ ಅಂತ ಹೇಳ್ತಾಯಿದ್ರು. ಇನ್ನು ಅವ್ರು ಬಂದು ಕಿತ್ಬಿಟ್ಟು ಮತ್ತೆ ಕಾಲು ನೋವು ಮಾಡ್ಕೋತಾರಲ್ಲ ಅಂತ ಹೇಳಿ ಕೀಳ್ತಾ ಉಂಟು. ನನಗೂ ಆ್ಯಕ್ಚುಲಿ ಬೆಳಗ್ಗೆ ಹಾಸ್ಪಿಟ್ಲಿಗೆ ಹೋಗಿ ಬಂದೆ, ನನಗೂ ಹುಷಾರಿಲ್ಲ. ಬಟ್ ಅವ್ರಿಗೆ ತುಂಬ ಕಾಲು ಉದ್ಬಿಟ್ಟಿದೆ. ಮತ್ತು ನಾಳೆ ಎಲ್ಲ ಇನ್ನೂ ಹುಷಾರು ತಪ್ಪಿಡ್ತಾರೆ ಅಂತ ಹೇಳಿ ಒಂದು 2-3 ಸಾಲಲ್ವಾ ಕಿತ್ಬಿಡೋಣ ಅಂತ ಹೇಳಿ. ಇಲ್ಲೆಲ್ಲ ಕೀಳು, ಇದನ್ನ ಹಿಂಗೆ ಕೀಳು ಕೀಳು, ಹಂಗೆ ಕೀಳು. ವೆರಿ ಗುಡ್. ಕಿತ್ಕೋ, ಇವೆಲ್ಲ ಕಿತ್ಕೋ ಇಂಥ ಮಗನೇ. ಕೀಳು ಕೀಳು. ನೋಡಿ, ನಾವು ಕಳೆ ಕೀಳ್ತಿದ್ರೆ ನನ್ನ ಹಸ್ಬೆಂಡ್ ಸುಮ್ಮನೆ ಕುತ್ಕೊಂಡು ಶೋ ನೋಡ್ತಿರೋದಿಲ್ಲ. ಕೇಳ್ಬೇಡ ಕಣೆ, ಅದೇ ಕೀಳ್ತೀಯ, ಅದು ಕೀಳು, ಶುಂಠಿ ಹಾಕಿ. ಹೆಂಗೆ ಕಡ್ದೋಳು ನೋಡು ಮಂಗ ಕಂಡಂಗೆ ಇಲ್ಲಮ್ಮ. ಇಲ್ಲ ನೋಡ ಅರೇನು ಅದೆಲ್ಲ ತೆಗಿಬೇಡ, ಅಲ್ಲೇ ಇರಲಿ ಬಿಡು.
ತಡಿ ಹಾಕ್ತಾನೆ ಬಾ ಇಲ್ಲಿಗೆ ಹಾಕ್ ಮಗ್ರೆ ಇಲ್ಲ ಹಾಕ್. ಹೆಂಗೆ ಕುರುಪುರು ಬರುತ್ತೆ ನೋಡು. ನೋಡಿ ಗಾಯ್ಸ್, ಒಂದೂ ಬೇಡದಿರೋದೆಲ್ಲ ಬೆಳೆದಿಕ್ಕೆ ಬಿಡಲೇಬಾರ್ದು. ಶುಂಠಿ ಬೆಳೆಸುವಾಗ ಈ ಥರ ಒಂದು ಗಿಡ ಇದ್ರೂ ಬಿಡಬಾರ್ದು. ಶುಂಠಿಗೆ ಎಫೆಕ್ಟ್ ಆಗಿಬಿಡುತ್ತೆ ಅಂತ, ಹಾಕೋ ಗೊಬ್ಬರ ಶುಂಠಿಗೆ ಹೋಗ್ಬಿಡುತ್ತೆ ಅಂತ ಹೇಳಿ ಆವಾಗವಾಗ ಶುಂಠಿ ಕಳೆ ಕೀಳ್ತಾನೆ ಇರ್ತಾರೆ. ಆ್ಯಕ್ಚುಲಿ ಇದೊಂದು ಸಾಲು, ಆ ಪಕ್ಕದೊಂದು ಸಾಲು ಪೆಂಡಿಂಗ್ ಇತ್ತು. ಆ ಕಡೆ ಒಂದು ಕಿತ್ಕೊಂಡು ಬಂದ್ವಿ. ಇದೊಂದು ಸಾಲು ಕಿತ್ತರೆ ಮುಗೀತು ಗೈಸ್. ಇದೊಂದು ಕಿತ್ಕೊಬಂದ್ಬಿಡ್ತೀನಿ ರೀ, ಇದೊಂದು ಸಾಲು ಕಿತ್ಕೊಬಂದ್ಬಿಡ್ತೀನಿ. ನೋಡಿ, ನನಗನ್ಸೋ ಪ್ರಕಾರ ಅತ್ತೆ ತಾಯಿ ಆಗಬೇಕು, ಸೊಸೆ ಮಗಳಾಗಬೇಕು ಅಂತಂದರೆ ಒಂದು ಕಡೆನೇ ಎಫರ್ಟ್ ಇರಬಾರ್ದು. ಮಗಳೂ ಅತ್ತೆದ ಕಷ್ಟ ಸುಖ ಸೊಸೆನೂ ಅತ್ತೆದ ಕಷ್ಟ ಸುಖ ಅರ್ಥ ಮಾಡ್ಕೊಂಡು ಹೋಗಬೇಕು, ಅತ್ತೆನೂ ಸೊಸೆದ ಕಷ್ಟ ಸುಖ ಅರ್ಥ ಮಾಡ್ಕೊಂಡು ಹೋಗಬೇಕು. ಆವಾಗ ಮಾತ್ರ ಅಂಥ ಮನೇಲಿ ಅತ್ತೆ ಅಮ್ಮನಾಗಿರ್ತಾರೆ, ಸೊಸೆ ಮಗಳಾಗಿರ್ತಾಳೆ. ಏನಂತೀರ? ಈ ಥರ ಅರ್ಥ ಮಾಡ್ಕೊಂಡ್ರೆ ನಮ್ಮತ್ತೆ ಮನೆಯಲ್ಲಿ ಅವಳು ಒಬ್ಬಳೇ ಮಾಡ್ಕೊಳ್ಳಿ ಕೆಲಸ, ಒಬ್ರಿಗೆ ಬರ್ತಾಳಲ್ಲ ಮಾಡಲಿ ಅಂತ ಅನ್ನಲ್ಲ. ಅವ್ರ ಕೈಲಾಗಿದ್ದು ಅವ್ರು ಮಾಡ್ತಾರೆ, ನನ್ನ ಕೈಲಾಗಿದ್ದು ನಾನು ಮಾಡ್ತೀನಿ. ಈ ಥರ ಕೆಲಸಗಳು ಬಂದಾಗಲೂ ಅಷ್ಟೇ. ನನಗೆ ಇದರ ಟಚ್ಚೇ ಇಲ್ಲ ಗೈಸ್, ನಾನು ಇವೆಲ್ಲ ಮಾಡೇ ಇಲ್ಲ. ನನಗೆ ನಮ್ಮ ಮನೇಲಿ ಹೊಲ ಮಾತ್ರ ನೋಡಿದ್ದೆ ಅಷ್ಟೇ, ಗದ್ದೆ, ಶುಂಠಿ ಇವೆಲ್ಲ ಗೊತ್ತೇ ಇಲ್ಲ ನನಗೆ ಯಾವಾಗ್ಲೂ. ಬಟ್ ಇಲ್ಲಿ ಅವರೊಬ್ಬರೇ ಮಾಡ್ಕೋತಾರಲ್ಲ ಅಂತ ಹೇಳಿ ಮಾಡಿ ಸ್ವಲ್ಪ ಗೊತ್ತಷ್ಟೇ. ಸೊ ಗೈಸ್, ಇದನ್ನು ಮುಗಿಸಿ ನಾವು ಅಮ್ಮನ ಮನೆ ಡ್ರಾಪ್ ಮಾಡಿ ಚಿಕ್ಕಮಂಗ್ಳೂರಿಗೆ ಹೊರಟ್ವಿ ಇವಾಗ. ಸೊ ನಮ್ಮ ಅಣ್ಣ ನಮ್ಮ ಜೊತೆನೇ ಬಂದರು, ಬಟ್ ಅವ್ರು ಬೇರೆ ನೋಡಿ, ಅವ್ರ ಕಾರಲ್ಲಿ ಬಂದರು. ಸೊ ಇಲ್ಲಿಂದ ಅಣ್ಣ ನಮ್ಮೊಟ್ಟಿಗೆ ಪ್ಯಾಕಪ್. ಇವಾಗ ಮದುವೆ ರಿಸೆಪ್ಷನ್ ಹೋಗ್ತಾ ಉಂಟು. ರಿಸೆಪ್ಷನ್ ವೀಡಿಯೋಸ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಗೈಸ್. ಫುಲ್ ಲೆಂತ್ ಆಗುತ್ತೆ ಅಂತ ಹೇಳಿ ಕ್ಲೋಸ್ ಮಾಡ್ತಾ ಉಂಟು ಇಲ್ಲಿಗೆ ವಿಡಿಯೋನ. ಸೊ ಮತ್ತೆ ಇವತ್ತು ರಿಸೆಪ್ಷನ್ ಮತ್ತು ನಾಳೆ ಮದುವೆ ವೀಡಿಯೋನ ಇನ್ನೊಂದು ಲಾಗ್ ಮಾಡಿ ಹಾಕ್ತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಗೈಸ್, CKM ನಮ್ಮ ಚಿಕ್ಕಮಂಗ್ಳೂರಿಗೆ ನಮ್ಮ ಪಯಣ ಶುರುವಾಯಿತು ನೋಡಿ ಇಲ್ಲಿಂದ. ಮತ್ತೆ ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ ಗೈಸ್. ಅಲ್ಲಿ ತನಕ ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.